ಗಾಯ್ಸ್, ನಾನು ಇವತ್ತು ಸ್ಟಿಕ್ಕರ್ಸ್ ಮಾಡಿದ್ದೀನಿ. ಅದು ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಯೂನಿಕಾರ್ನ್ ಸ್ಟಿಕ್ಕರ್. ನಿಮಗೆ ತೋರಿಸ್ತೀನಿ ನೋಡಿ. ನಾನು ಹೋಮ್ ಮೇಡ್ ಮಾಡಿರೋದು. ಸೊ ನಿಮ್ಗೆ ಇದಕ್ಕೆ ಏನೇನು ಬೇಕಂದರೆ ಸಾಮಾನು ಬೇಕಂದರೆ ನೀವು ಇದು ಮಾಡ್ಬೋದು ಮನೆಯಲ್ಲಿ. ಆದರೆ ಒಂದು ಸಾಮಾನು ಇದ್ದರೆ ಮಾತ್ರ ಮಾಡಿ, ಅದರಿಂದ ಬೇಕಂದ್ರೆ ಆಗಲ್ಲ. ಸೊ ಬನ್ನಿ, ಈಸಿ ಮೆಥಡು. ಆ ಥರ ಈ ಥರ ಏನಿಲ್ಲ. ಇದಕ್ಕೆ ಏನೇನು ಬೇಕಂದರೆ ತುಂಬ ಮಾಡಿದ್ದೀನಿ ಗಾಯ್ಸ್ ನಾನು, ತುಂಬ. ಅದಕ್ಕೆ ಒಂದು ಕವರೆಲ್ಲ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಗಾಯ್ಸ್, ಇದಕ್ಕೆ ನಮಗೆ ಏನು ಬೇಕಂದರೆ ವಸ್ತುಗಳು: ಒಂದು ಪ್ಲೈನ್ A4 ಶೀಟ್ ಕಟ್ ಮಾಡಿದ್ದೀನಿ, ಸ್ವಲ್ಪ ಕಾಣಿಸ್ತಾ ಇದೆ. ಆಮೇಲೆ ಸೀಸರ್, ಆಮೇಲೆ ಬೈಂಡ್ ಬೇಕು ನೋಡಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಕುತ್ಕೊಳ್ಳಿ. ನನಗೆ ಇದು ಇಷ್ಟ ಇತ್ತು, ಸೊ ನಾನು ಇದನ್ನು ತಗೋತೀನಿ. ಸೊ ಆಮೇಲೆ ಇದರಲ್ಲಿ ಡಿಸೈನ್ ಇರುತ್ತಲ್ಲ ಇಲ್ಲಿ ಯೂನಿಕಾರ್ನು, ಅದನ್ನ ಕಟ್ ಮಾಡಬೇಕು. ಕಟ್ ಮಾಡೋದೇ ತುಂಬ ಕಷ್ಟ ಗಾಯ್ಸ್. ಇದೆಲ್ಲ ಅಣಿಸೋದು ಬೀಳ್ಸೋದೆಲ್ಲ ಈಸಿ. ಸೊ ನಮಗೆ ಇದು ಈ ಥರ ಬಂದಿದೆ. ಸೊ ಇದನ್ನು ನಾನು ಇವಾಗ ಇಲ್ಲಿ ಅಳಿಸ್ತೀನಿ. ನೋಡಿ, ಇದು ನಾನು ಪೇಪರ್ಗೆ ಅಂಟಿಸಿದ್ದೀನಿ. ಇಲ್ಲಿ ಅಂಟಿಸಾದ್ಮೇಲೆ ಇದನ್ನ ನಮಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಅದು ಸೇಫ್ಗೆನೆ A4 ಶೀಟ್ನ ಅದನ್ನು ಅಂಟಿಸ್ಬಿಟ್ಟು ಒಂದು ಬ್ಯಾಕ್ ಸೈಡಲ್ಲಿ ಅದನ್ನು ಕಟ್ ಮಾಡ್ಕೊಂಬಿಡಿ, ಅಷ್ಟೇ ಇರೋದು. ಆಮೇಲೆ ನಿಮಗೆ ಸಿಗುತ್ತೆ. ಸೊ ಎಷ್ಟು ಕ್ಯೂಟಾಗಿ ಆಗಿದೆ ನೋಡಿ. ಇದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡೋಗಿ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಬೇಕು ತಾನೆ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಗಾಯ್ಸ್. ಇಷ್ಟು ಕಷ್ಟಪಟ್ಟು ನೋಡಿ, ಇಲ್ಲಿ ಎಷ್ಟು ಮಾಡಿದ್ದೇನೆ ನಾನು. ಸೊ 16 ಆಗಿರ್ಬೋದು. ಹಾಂ, ಸೊ ಗಾಯ್ಸ್ ನೋಡಿ ಇಷ್ಟು ಮಾಡಿದ್ದೀನಿ. ನೋಡಿ ಇಷ್ಟು ಮಾಡಿದ್ದೀನಿ ಗಾಯ್ಸ್. ಲೈಕ್ ಸಬ್ಸ್ಕ್ರೈಬ್ ಮಾಡೋ ಗಾಯ್ಸ್. ಬಾಯ್. ಇದು ಈಸಿ ಮೆಥಡ್ನ ನೀವು ಮಾಡಿ ತೋರಿಸಿಲ್ಲ ಅಂದರೆ ನಿಮ್ಮ ಹೆಸರು ಏನಿರುತ್ತೋ ಅದು ನಿಮ್ಮ ಹೆಸರು ಅಲ್ವೇ ಅಲ್ಲ. ಈ ಈಸಿ ಮೆಥಡ್ ಗಾಯ್ಸ್ ತುಂಬ ಸಕ್ಕತ್ತಾಗಿದೆ. ಎಲ್ಲರೂ ನಿಮ್ಮ ಹತ್ರನೇ ಇಸ್ಕೊಳ್ಬೇಕಾದ್ರೆ ಸ್ಟಿಕ್ಕರ್ಸ್ ಅಂದರೆ. ಸೊ ಲೈಕ್ ಸಬ್ಸ್ಕ್ರೈಬ್ ಮಾಡೋಗಿ. ಬಾಯ್.